ಕಮೆಂಟ್‌ನಲ್ಲಿ 7ನೇ ವೇತನ ಆಯೋಗದ ಪ್ರಕಾರ ನಮ್ಮ ಬೇಸಿಕ್ ಪೇ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದರು. ಹಾಗಾಗಿ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನನ್ನು ನಾನು ನೀಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ತಗೊಂಡು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಹೊಸ ಬೇಸಿಕನ್ನು ಕ್ಯಾಲ್ಕುಲೇಟ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿ. ಆಗಸ್ಟ್ 1ರಿಂದ ನಿಮಗೆ 7ನೇ ವೇತನ ಆಯೋಗ ಜಾರಿ ಆಗ್ತಾ ಇದೆ. ಹಾಗಾಗಿ ಒಂದು ಖುಷಿ ವಿಚಾರನೇ ರಾಜ್ಯ ಸರ್ಕಾರಿ ನೌಕರರಿಗೆ. ವೀಕ್ಷಕರೇ, ಜುಲೈ 2022 ಓಕೆ, ಜುಲೈ 1ನೇ ತಾರೀಕು 2022ರಲ್ಲಿ ಒಂದು ಬೇಸಿಕ್ ಪೇ 36,000 ರೂಪಾಯಿ ಇದೆ ಅಂದ್ಕೊಂಡೋಣ. ಆ ಒಂದು ಬೇಸಿಕ್ ಪೇಗೆ ಒಂದು 31% ಡಿ ಎ 2022 ಜುಲೈನಲ್ಲಿ ಇದ್ದಲ್ಲಿ 31% ಡಿ ಎ ತೊಗೊಂಡ್ರೆ 11,160 ರೂಪಾಯಿ ಆಗುತ್ತೆ. ಫಿಟ್ಮೆಂಟನ್ನು ತೊಗೊಂಡೋಣ, 27.5% ಫಿಟ್ಮೆಂಟ್ ತೊಗೊಂಡ್ರೆ 9,900, ಟೋಟಲ್ ಆಗಿ 57,060 ರೂಪಾಯಿ ಆಗುತ್ತೆ. ಸೊ ಈಗ ಈ ಒಂದು 57,060 ರೂಪಾಯಿ ಹೊಸ ಬೇಸಿಕ್ ಸ್ಯಾಲ್ರಿ ಏನು ವೇತನ ಶ್ರೇಣಿಗಳಿವೆ ಅದಕ್ಕೆ ಸಮನಾದ ವೇತನ ಶ್ರೇಣಿ ಆಗುತ್ತೆ 58,300 ರೂಪಾಯಿ. ಇದು ನಮ್ಮ ಹೊಸ ಬೇಸಿಕ್ ಆಗಿರುತ್ತೆ. ಈಗ ಈ ಒಂದು ಬೇಸಿಕ್ಗೆ ನಾವು ಈ 3 ಇನ್ಕ್ರಿಮೆಂಟನ್ನು ಆ್ಯಡ್ ಮಾಡೋಣ. 2023 ಜುಲೈನಲ್ಲಿ ಬಡ್ತಿ ಕೊಟ್ಟಿರುವ 1,500 ರೂಪಾಯಿ 15 ವರ್ಷದ ಟೈಮ್ ಬಾಂಡ್ ಮತ್ತು ಜುಲೈ 2024ರ ಬಡ್ತಿ ಟೋಟಲ್ ಆಗಿ ಈ 1,500 ರೂಪಾಯಿ 1,500 ರೂಪಾಯಿನ ಆ್ಯಡ್ ಮಾಡೋಣ. ಸೊ 62,800 ರೂಪಾಯಿ ಆಗುತ್ತೆ. ಈಗ ಈ 62,800 ರೂಪಾಯಿಗೆ ಈಗ ಡಿ ಎ ಏನಿದೆ ಮರ್ಜ್ ಆದ ಕಾರಣದಿಂದ ಈಗ ಮತ್ತೆ ಅರೌಂಡ್ 12% ಏನು ಡಿ ಎ ಇದೆ ಅದನ್ನು ಇಂಟು 0.72 ಮಾಡಿದರೆ ನಿಯರ್ಲಿ ನಮಗೆ 5,000 ಸಮಥಿಂಗ್ ಆಗುತ್ತೆ. ಅದಾದಮೇಲೆ HR ಮತ್ತು ಮೆಡಿಕಲ್ ಅಲವೆನ್ಸ್ ಇಷ್ಟು ಆ್ಯಡಪ್ ಮಾಡಿದರೆ ಅದು ನಿಮ್ಮ ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಈಗ ನ್ಯೂ ಬೇಸಿಕ್ ಅಂದರೆ ಎಷ್ಟಾಗುತ್ತೆ ನೋಡಿರಿ, 62,800 36,000ಗೆ. ಈಗ ನೀವು ನಿಮ್ಮ ಬೇಸಿಕ್ ಎಷ್ಟಿದೆ ಅದರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ವಿಡಿಯೋ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.